ವಿಸಿಲ್ ಬರ್ಡ್ ಅಂತೇಳಿ ಕರಿತೇವೆ. ಇದು ಹೀಗೆ ಊದಿದರೆ ಖಾಲಿ ವಿಸಿಲ್ ಥರ ಬರ್ತಾ ಇದೆ. ಬಟ್ ಇದಕ್ಕೆ ನೀರು ಹಾಕಿ ಊದಿದಾಗ ಒರಿಜಿನಲ್ ಹಾಕಿ ಊದಿದಂಥ ಕೂಗು ಕೇಳ್ತಾ ಇದೆ. ಇದು ಈಲ್ ಅಂತ, ಇದು ಹಾವು ಮೀನು ಅಂತ ಹೇಳ್ತಾರೆ ಇದಕ್ಕೆ. ಇದು ಅಷ್ಟೇ ನಾವು ಫುಡ್ಡು ನಾರ್ಮಲ್ ಫೀಡ್ ಹಾಕೋದು. ಕೈ ಕೆತ್ತನೆಯಿಂದ ಕಲ್ಲಿಂದ ದೀಪ ಮಾಡ್ತೀವಿ, ಬುದ್ಧ ಮಾಡ್ತೀವಿ, ಹೊಯ್ಸಳ ಸಿಂಬಲ್ ಮಾಡ್ತೀವಿ, ಆನೆ, ಗಣಪತಿ, ಕಲ್ಲಿಂದ ರಥ, ಬುದ್ಧದ ಮೂರ್ತಿಗಳೆಲ್ಲ ಮಾಡ್ತೀವಿ. ಮತ್ತು ಮಂಗಳೂರು ಮತ್ತು ನಿಮ್ಮ ಉಡುಪಿಯದವರು ಎಲ್ಲರೂ ಬನ್ನಿ, ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಡಿಫ್ರೆಂಟ್ ಪ್ಲೇಸಸ್ ಆಫ್ ಕರ್ನಾಟಕದಿಂದ ಇರ್ಬೋದು, ಇಂಡಿಯಾದಿಂದ ಇರ್ಬೋದು, ಹರಿಯಾಣ ಜ್ಯುವೆಲ್ರೀಸ್ ಅಂತ ಇದೆ, ಆಂಧ್ರ ಪ್ರದೇಶದಿದೆ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು. ಇದರ ನಮ್ಮದು ಹೆಡ್ ಆಫೀಸು ಪುತ್ತೂರಿನಲ್ಲಿದೆ. ಇದು ನಾವು ಕೌಡಿಚಾರಿನಲ್ಲಿ ಇದರ ಉತ್ಪಾದನಾ ಕೇಂದ್ರ ಇದೆ. ನಾವು ವಿವಿಧ ರೀತಿಯ ಮಣ್ಣಿನ ವಸ್ತುಗಳನ್ನು ಅಲ್ಲಿ ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ. ಇದನ್ನು ನಾವು ವಿಸಿಲ್ ಬರ್ಡ್ ಅಂತೇಳಿ ಕರಿತೇವೆ. ಇದು ಹೀಗೆ ಊದಿದರೆ ಖಾಲಿ ವಿಸಿಲ್ ಥರ ಬರ್ತಾ ಇದೆ. ಬಟ್ ಇದಕ್ಕೆ ನೀರು ಹಾಕಿ ಊದಿದಾಗ ಒರಿಜಿನಲ್ ಹಾಕಿ ಊದಿದಂಥ ಕೂಗು ಕೇಳ್ತಾ ಇದೆ. ಹಕ್ಕಿ ಕೂಗಿದಾಗೆ ಕೇಳ್ತಾ ಇದೆ. ಮತ್ತು ತಂಪಾದ ನೀರು ಕುಡಿಯೋದಕ್ಕೋಸ್ಕರ ಬಿಸಿ ನೀರನ್ನು ಈ ಪಾತ್ರೆಯಲ್ಲಿ ಇಟ್ಟರೆ ಇದು ತುಂಬ ತಂಪಾಗಿರ್ತದೆ. ಅದು ನೀರು ನಮ್ಮ ಸೆಕೆಗಾಲದಲ್ಲಿ ಕುಡಿಲಿಕ್ಕೆ ಒಳ್ಳೆಯ, ನಮ್ಮ ಆರೋಗ್ಯಕ್ಕೆ ಒಂದು ಟೋಟಲಿ ಆಗಿ ಹೇಳೋದಾದರೆ ಆರೋಗ್ಯಕ್ಕಾಗಿ ನಾವು ಇದನ್ನು ಬಳಸ್ಬೋದು. ಅಡುಗೆ ಪಾತ್ರೆಗಳು ಇದೆ ನಮ್ಮಲ್ಲಿ. ಎಲ್ಲ ರೀತಿಯ ಮಣ್ಣಿನ ಉತ್ಪನ್ನಗಳು ನಮ್ಮಲ್ಲಿ ಸಿಗ್ತದೆ. ನಾವು ಸಾಧಾರಣ 1958ರಲ್ಲಿ ಸ್ಥಾಪನೆಯಾದ ಸಂಘ ಇದು. ನಾವು ಮಣ್ಣಿನ ಮಡಕೆ ಮಾಡೋದಕ್ಕಾಗಲಿ 1958ರಲ್ಲಿ ಸ್ಥಾಪನೆ ಮಾಡಿದ್ದೇವೆ. ನಂತರ 1992ರಲ್ಲಿ ನಾವು ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡಿದ್ದು. ಅದರಿಂದ ಸಾಧಾರಣ 68 ವರ್ಷಗಳಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯದು ಒಂಥರ ಒಳ್ಳೆ ಇದು ಇದೆ. ಯಾಕೆಂದರೆ ತುಂಬ ಬೇಡಿಕೆ ಇದೆ ಈ ಮಣ್ಣಿನ ಪಾತ್ರೆಗಳಿಗೆ. ನಾವೀಗ ಇಲ್ಲಿ ನಾನಿವತ್ತು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇನೆ. ಆದರೆ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಇದರ ಬಗ್ಗೆ ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಮಾರಾಟ ಕೂಡ ಆಗ್ತಾ ಇದೆ. ಒಳ್ಳೆಯದಿದೆ, ಡಿಮಾಂಡ್, ಒಳ್ಳೆ ರೆಸ್ಪಾನ್ಸ್ ಇದೆ ಜನರದ್ದು. ನನ್ನ ಹೆಸರು ಪ್ರಶಾಂತ್ ಅಂತ. ಇಲ್ಲಿ ಪಿಲಿಕುಳ ಪರ್ಬ ಅಂತ ಮಾಡ್ತಿದ್ದಾರೆ. ಅಲ್ಲಿ ನಮ್ಮದೊಂದು ಮತ್ಸ್ಯಕನ್ಯಾ ಅಂತ ಹೇಳಿ ಒಂದು ಅಕ್ವೇರಿಯಮ್ ಸ್ಟಾಲನ್ನು ಇಟ್ಟಿದ್ವಿ. ನಮ್ಮಲ್ಲಿ ಸುಮಾರು ಒಂದು 20, ಅಂದರೆ ಇಲ್ಲಿ ನಾವು ಒಂದು 20 ವೆರೈಟಿ ಫಿಶನ್ನು ಇಟ್ಟಿದ್ವಿ ಅಕ್ವೇರಿಯಮಲ್ಲಿ. ಇದು ಗಪ್ಪಿ ಅಂತ. ಇದ್ರ ಗಪ್ಪಿಯಲ್ಲಿ ಸುಮಾರು ಒಂದು 5-6 ವೆರೈಟಿ ಫಿಶ್ ಇದೆ. ನೆಕ್ಸ್ಟ್ ಇದು ಆಸ್ಕರು. ಇದಕ್ಕೆ ಫುಡ್ ಏನಂದರೆ ಇದು ನಾವು ಈ ಮೀನಿಗೆಲ್ಲ ಇದು ಫೀಡ್ಸ್ ಹಾಕ್ತೀವಿ. ಇದು ಫಿಶ್ ಇದೆ. ಆದರೆ ಇದಕ್ಕೆ ಆದರೆ ನಾವು ಕೆಲವು ಸತ್ತಿರೋ ಮೀನೆಲ್ಲ ಇದು ತಿನ್ನುತ್ತೆ. ಇದು ವರಂಡ ಗೋಲ್ಡ್ ಅಂತ. ಇದು ಅಷ್ಟೇ, ಇದಕ್ಕೆ ನಾವು ಫೀಡ್ ಹಾಕೋದು. ಇದು ಇನ್ನೂ ದೊಡ್ಡ ಆಗುತ್ತೆ ಇದು ಫಿಶ್ಶು. ನೆಕ್ಸ್ಟ್ ಇದು ಕಲ್ಲರ್ ವೀಡು. ಇದು ಇನ್ನೂ ದೊಡ್ಡ ಸೈಜ್ ಆಗುತ್ತಿದ್ದು. ಇದಕ್ಕೆ ನಾವು 50 ರೂಪಾಯಿ ಕೊಡ್ತೀವಿ ಎರಡಕ್ಕೆ. ಇದರಲ್ಲಿ ಸುಮಾರು 4-5 ಕಲರ್ ವೆರೈಟಿ ಫಿಶ್ ಇದೆ ಇದರಲ್ಲಿ. ನೆಕ್ಸ್ಟ್ ಇದು ಏಂಜಲ್ ಫಿಶ್ ಅಂತ. ಇದು ಇನ್ನೂ ದೊಡ್ಡ ಆಗುತ್ತೆ. ತುಂಬ ದೊಡ್ಡ ಸೈಜ್ ಬರುತ್ತೆ ಇದರಲ್ಲಿ. ಇನ್ನು ವೆರೈಟಿ ಕಲರಲ್ಲಿ ಇದೆ. ನೆಕ್ಸ್ಟ್ ಇದು ಗೋಲ್ಡು, ಸರಸ ಗೋಲ್ಡ್ ಅಂತ. ಇದರಲ್ಲೂ ತುಂಬ ವೆರೈಟಿ ಕಲರ್ಸ್ ಇದೆ. ನಾವು ಫುಡ್ಡನ್ನು ಇದೇನು ಬೇರೆ ಫಿಶನ್ನೆಲ್ಲ ತಿನ್ನಲ್ಲ. ಇದೆಲ್ಲ ನಾರ್ಮಲ್ ಫೀಡ್ಸೇ ಇದು ನಾವು ಹಾಕೋದು, ಫಿಶ್ ಫೀಡು. ಇದು ಈಲ್ ಅಂತ, ಇದು ಹಾವು ಮೀನು ಅಂತ ಹೇಳ್ತಾರೆ ಇದಕ್ಕೆ. ಇದು ಅಷ್ಟೇ ನಾವು ಫುಡ್ಡು ನಾರ್ಮಲ್ ಫೀಡ್ ಹಾಕೋದು. ನೆಕ್ಸ್ಟು ಇದು ಕೋಯಿ. ಇದರಲ್ಲೂ ತುಂಬ ವೆರೈಟಿ ಫಿಶ್ ಇದೆ ಇದರಲ್ಲಿ, ಕೋಯಿಯಲ್ಲೂ. ಇದು ಅಷ್ಟೇ ದೊಡ್ಡ ಸೈಜ್ ಬರುತ್ತೆ. ಇದು ನಾರ್ಮಲ್ ಈಲು, ನಮ್ಮ ಲೋಕಲಲ್ಲೆಲ್ಲ ಇದು ಸಿಗುವಂಥದ್ದು ಇದು. ನೆಕ್ಸ್ಟ್ ಇದು ಪಿರಾನ. ಇದರಲ್ಲಿ ದೊಡ್ಡ ಸೈಜ್ ಪಿರಾನ ಆಗುತ್ತೆ. ನಾವು ಈ ಲೋಕಲ್ಗೆಲ್ಲ ತರಿಸ್ತಾರೆ. ಇದಾದರೆ ಲೋಕಲ್ ಅಲ್ಲ ಇದು. ಇದರಲ್ಲೂ ಇದರಲ್ಲಿ ಬೇರೆ ಇದೆ, ಫಿಲಮೆಂಟ್ ಇದು ಮೋಲಿ. ಇದರಲ್ಲಿ 2 ಇದೆ. ಇದು ಮೋಲಿ, ಇದು ಪಾಂಡ ಮೋಲಿ ಅಂತ. ಇದು ಕಲರ್ 2 ಬರುತ್ತೆ ಇದರಲ್ಲಿ. ಇದು ನಾರ್ಮಲ್ ಮೋಲಿ. ಇದರಲ್ಲಿ ಸುಮಾರು ವೈಟು, ಬ್ಲ್ಯಾಕ್ ಆ್ಯಂಡ್ ವೈಟು ಮತ್ತು ಗೋಲ್ಡು, ಇದರಲ್ಲಿ ತುಂಬ ಕಲರ್ ಬರುತ್ತೆ. ನಾವು ಬೇಲೂರಿಂದ ಬಂದಿರೋದು. ನಮ್ಮ ಹೆಸರು ಸುಲೋಚನಾ ಅಂತ. ಕಲ್ಲಿಂದು ಮೂರ್ತಿಗಳೆಲ್ಲ ತೊಗೊಂಡು ಬಂದಿದ್ವಿ. ಕಲ್ಲಿಂದಲ್ಲಿ ವಿಗ್ರಹಗಳು ನಮ್ಮ ಕೈಯಿಂದ ಕೆತ್ತನೆ ಮಾಡೋದು. ಬೇರೆ ಎಲ್ಲ ಕಡೆ ಮೇಳಗಳಿಗೆ ಎಲ್ಲ ಕಡೆ ಹೋಗ್ತೀವಿ. ಎಲ್ಲ ಕಡೆ ಕೈ ಕೆತ್ತನೆಯಿಂದ ಕಲ್ಲಿಂದ ದೀಪ ಮಾಡ್ತೀವಿ, ಬುದ್ಧ ಮಾಡ್ತೀವಿ, ಹೊಯ್ಸಳ ಸಿಂಬಲ್ ಮಾಡ್ತೀವಿ, ಆನೆ, ಗಣಪತಿ, ಕಲ್ಲಿಂದ ರಥ, ಬುದ್ಧದ ಮೂರ್ತಿಗಳೆಲ್ಲ ಮಾಡ್ತೀವಿ. ಮತ್ತು ಕಲ್ಲಿಂದು ಮರಿಗೆಗಳು ಅಡುಗೆ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ, ಮತ್ತು ಉರುಳಿ, ದೋಸೆದು ಕಾವಲಿ, ಅಪ್ಪದ ಕಾವಲಿ ಎಲ್ಲ ಕಲ್ಲಿಂದನೆಲ್ಲ ಕೆತ್ತನೆ ಮಾಡ್ತೀವಿ. ಎಲ್ಲ ಕಲ್ಲಿನ ಮೂರ್ತಿಗಳೇ ಕೆತ್ತನೆ ಮಾಡೋದು. ನಾವು ಚಿಕ್ಕದ್ರಿಂದ ಚಿಕ್ಕದ್ರಿಂದನೇ ಇದನ್ನೇ ಕೆತ್ತನೆ ಮಾಡೋದು. ಈಗ ಹೊರಗಡೆ ಬಿಗ್ನೆಸ್ಸಿಗೆ ಹೊರಟಿರೋದು ಈಗ 30-40 ವರ್ಷದಿಂದ ಹೋಗ್ತಾಯಿದ್ದೆ ಹೊರಗಡೆ. ಪಿಲಿಕುಳ ನಾನು ಬರ್ತಾಯಿದ್ದೆ, ಮೊದಲೆಲ್ಲ ಬರ್ತಾಯಿದ್ದೆ. ಸ್ವಲ್ಪ ದಿವಸದಿಂದ ಹುಷಾರಿರಲಿಲ್ಲ, ಬಂದಿರಲಿಲ್ಲ. ಇವಾಗ ಬಂದಿದ್ವಿ. ಪಿಲಿಕುಳದಲ್ಲಿ ಒಳ್ಳೆಯ ಬಿಗ್ನೆಸ್ ಆಗ್ತಿತ್ತು, ಬರ್ತಾಯಿದ್ದು. ಇವಾಗ ಸ್ವಲ್ಪ ಬೇಡಿಕೆ ಕಮ್ಮಿ ಇದೆ. ಸ್ವಲ್ಪ ಜನ ಎಲ್ಲ ಬರಲಿಕ್ಕೆ ಅಂತ ಆಯ್ಕೆ ಮಾಡಿಕೊಡಿ.
ನಮಸ್ಕಾರ ಕುಡ್ಲ. ನನ್ನ ಹೆಸರು ರಾಜೇಶ್ವರಿ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹ್ಯಾಂಡಿಕ್ರಾಫ್ಟ್ ಸರ್ವಿಸ್ ಸೆಂಟರ್ ಮಂಗಳೂರಿನಿಂದ. ನಿನ್ನೆಯಿಂದ ನಮ್ಮದು ಗಾಂಧಿ ಶಿಲ್ಪ್ ಬಜಾರ್ ಸ್ಟಾರ್ಟ್ ಆಯಿತು. ಇದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಆಗಿರೋ ಗೌರ್ಮೆಂಟ್ ಎಕ್ಸಿಬಿಷನ್. ಎಲ್ಲರಿಗೂ ಒಂದೇ ಬಯಸೋದೇನೆಂದರೆ ಮಂಗಳೂರು ಮತ್ತು ನಿಮ್ಮ ಉಡುಪಿಯದವರು ಎಲ್ಲರೂ ಬನ್ನಿ. ಇದು ನಡೀತಾ ಇರೋದು ಪಿಳುಕುಳ. ನಿನ್ನೆ ಸ್ಟಾರ್ಟ್ ಆಯಿತು 24ರಿಂದ 30 ತನಕ ಇರುತ್ತೆ. ಅದು 10 ಗಂಟೆಯಿಂದ 8 ತನಕ ಎಲ್ಲರೂ ಬನ್ನಿ. ಎಲ್ಲರೂ ನಿಮ್ಮ ಕರಕುಶಲ ವಸ್ತುಗಳನ್ನು ಖರೀದಿ ಮಾಡಿ. ಓವರಾಲ್ ಇಂಡಿಯಾಯಿಂದ ಕರಕುಶಲ ವಸ್ತುಗಳು ಬಂದಿದೆ. ಅದು ಫ್ರೀಯಾಗಿ ಎಂಟ್ರಿ ಇದೆ, ಸೇಲ್ಸ್ ಕಮ್ ಡಿಸ್ಪ್ಲೇ ಇದೆ, ಈವನ್ ಲೈವ್ ಡೆಮಾನ್ಸ್ಟ್ರೇಷನ್ನು ಇದೆ. ಎಲ್ಲರೂ ಬನ್ನಿ, ಖರೀದಿ ಮಾಡಿ. ಲೋಕಲ್ ಫಾರ್ ಓಕಲಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿತ್ ಫ್ಯಾಮಿಲಿ, ಮಕ್ಕಳು, ಅಜ್ಜ ಅಜ್ಜಿ ಎಲ್ಲ ಸೇರಿ ತುಂಬ ಖುಷಿ ಆಯಿತು ಮಕ್ಕಳಿಗೆಲ್ಲ. ಇನ್ನೊಂದು ಸಲ ಬರುವಾಗೆ ಉಂಟು. 4 ದಿನದ ಉತ್ಸವ. ಯಾರೆಲ್ಲ ನೋಡ್ತಾ ಇದ್ದೀರಿ, ಒಮ್ಮೆ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡುವಾಗೆ ಉಂಟು. ಶಾಪಿಂಗ್ ಮಾಡಿದ್ದು ನಾವು ಗಿಡಗಳು, ಸೀರೆ, ಮಕ್ಕಳಿಗೆ ಆಟ ಸಾಮಾನು, ಆ ಐಟಮ್ಸ್ ಎಲ್ಲ ರೀಸನೇಬಲ್ ಇತ್ತು, ಪರ್ಚೇಸ್ ಮಾಡುವಾಗೆ ಇತ್ತು. ಎಲ್ಲ ಸ್ಟಾಲ್ ಹೋಗಿ ಆಗಬೇಕಷ್ಟೇ. ನಾವು ಅರ್ಧಾಂಶ ವಿಸಿಟ್ ಮಾಡಿದ್ದೇವೆ. ಅರೌಂಡ್ 15 ಸ್ಟಾಲ್ಸ್ ಇರ್ಬೋದು ಇಲ್ಲಿ. ಸ್ಟಾಲ್ಸ್ ಎಲ್ಲ ಚೆನ್ನಾಗಿದೆ. ಮಕ್ಕಳೊಟ್ಟಿಗೆ ಒಮ್ಮೆ ಪಿಲಿಕುಳ ವಿಸಿಟ್ ಮಾಡಿ 1 ದಿನದ ಪ್ರೋಗ್ರಾಮ್ ಇಟ್ಕೊಂಡು ಬರ್ಬೋದು ಫ್ಯಾಮಿಲಿಗೆಲ್ಲ, ಹಾಗೆ ಉಂಟು. ತುಂಬ ಚೆನ್ನಾಗಿದೆ. ಎಲ್ಲ ಮೈಸೂರಿಂದ ಹಿಡಿದು ಬೇರೆ ಬೇರೆ ಕಡೆಯಿಂದ ಸ್ಟಾಲ್ಸ್ ಇದೆ. ವೆರೈಟಿ ಆಫ್ ಇದು ಜ್ಯುವೆಲ್ರೀಸಿಂದ ಹಿಡಿದು ಡ್ರೆಸ್ಸಸ್ಸು, ಆರ್ಟ್ ವರ್ಕ್ ಇರಲಿ, ಕ್ರಾಫ್ಟ್ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ. ಒನ್ ಡೇ ಆರಾಮ್ಸೆ ಯು ಕ್ಯಾನ್ ಕಮ್ ಆ್ಯಂಡ್ ಹ್ಯಾವ್ ಸೀಟ್ ಹಿಯರ್ ಆ್ಯಂಡ್ ಗೆಟ್ ಡಿಫ್ರೆಂಟ್ ಥಿಂಗ್ಸ್ ಅಟ್ ಒನ್ ಪ್ಲೇಸ್. ಡ್ರೆಸ್ಸಸ್ಸು, ಕಾಟನ್, ಖಾದಿ ಮತ್ತು ಕಾಂಚೀಪುರಮಿಂದ ವೆರೈಟಿ ಆಫ್ ಸ್ಟಾಕ್ಸ್ ಇತ್ತು. ತುಂಬ ಚೆನ್ನಾಗಿದೆ, ಅದನ್ನು ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಅಂದರೆ ನಿನ್ನೆಯಿಂದ ಶುರುವಾಗಿದೆ ಅನಿಸುತ್ತೆ. ಅದೇ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಡಿಫ್ರೆಂಟ್ ಪ್ಲೇಸಸ್ ಆಫ್ ಕರ್ನಾಟಕದಿಂದ ಇರ್ಬೋದು, ಇಂಡಿಯಾದಿಂದ ಇರ್ಬೋದು, ಹರಿಯಾಣ ಜ್ಯುವೆಲ್ರೀಸ್ ಅಂತ ಇದೆ, ಆಂಧ್ರ ಪ್ರದೇಶದಿದೆ, ಹ್ಯಾಂಡ್ಲೂಮ್ಸ್ ಎಲ್ಲ ಇದೆ. ಯು ಕ್ಯಾನ್ ಕಮ್ ಆ್ಯಂಡ್ ಹ್ಯಾವ್ ಇಟ್ ಹಿಯರ್.